ಸುಜಾತಾ ಭಟ್ ದೂರಿನ ಬೆನ್ನು ಹತ್ತಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮಗಳು ಅನನ್ಯ ಭಟ್ ಕಾಣೆ ಅಂತ ಆ ದೂರು ಬಯಲಾಯಿತು. ಸುಜಾತಾ ಭಟ್ ಕಂಪ್ಲೇಂಟ್ ಕಹಾನಿ. ಮಗಳು ಅನನ್ಯ ಭಟ್ ಕಾಣೆ ಅಂತ ದೂರು ಕೊಟ್ಟಿದ್ರು. ಆದರೆ ಸುಜಾತಾ ಭಟ್ ಕಂಪ್ಲೇಂಟ್ ಕಹಾನಿಯೇ ಈಗ ಬಯಲಾಯಿತು. ಸುಜಾತಾ ಭಟ್ ವಿರುದ್ಧ ಅಕ್ಕನ ಗಂಡ ತಿರುಗಿ ಬಿದ್ದಿದ್ದಾರೆ. ಸುಜಾತಾಗೆ ಮಗಳು ಇರೋದೇ ಸುಳ್ಳು ಅಂತ ಭಾವ ಹೇಳ್ತಿದ್ದಾರೆ. ಸುಜಾತಾ ಭಟ್ ಬಳಿ ಇರುವ ದಾಖಲೆಗಳು ಕೂಡ ಸುಳ್ಳು. ದೊಡ್ಡ ರಹಸ್ಯ ಬಯಲು ಮಾಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಯಾರೂ ಮಾಡದ ಸಂದರ್ಶನ. ಧರ್ಮಸ್ಥಳ ಶವಶೋಧ ರಹಸ್ಯದ ಅಸಲಿ ಸತ್ಯ ಇದು. ಮಗಳು ಅನನ್ಯ ಭಟ್ ಕಾಣೆ ಅಂತ ಸುಜಾತಾ ಭಟ್ ದೂರು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೆ ಆ ಕಂಪ್ಲೇಂಟ್ ಕಹಾನಿ ಏನು, ಅದರ ಇನ್ಸೈಡ್ ಸ್ಟೋರಿ ಏನು ಅನ್ನೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆ ಎಳೆದಿದೆ. ಸುಜಾತಾ ಭಟ್ ವಿರುದ್ಧ ಅಕ್ಕನ ಗಂಡ ಈಗ ತಿರುಗಿ ಬಿದ್ದಿದ್ದಾರೆ. ಸುಜಾತಾಗೆ ಮಗಳಿರೋದೇ ಸುಳ್ಳು ಅಂತ ಭಾವ ಹೇಳಿದ್ದಾರೆ. ಸುಜಾತಾ ಭಟ್ ಬಳಿ ಇರುವ ದಾಖಲೆಗಳೆಲ್ಲವೂ ಕೂಡ ಸುಳ್ಳು, ಯಾವುದೂ ಕೂಡ ಸತ್ಯ ಅಲ್ಲ. ದೊಡ್ಡ ರಹಸ್ಯವನ್ನ ಬಯಲು ಮಾಡಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸುಜಾತಾಗೆ ಅನನ್ಯ ಎಂಬ ಮಗಳು ಇಲ್ಲವೇ ಇಲ್ಲ. ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನೋದು ಸುಳ್ಳು. ಸುಜಾತಾ ಭಟ್ ಅಕ್ಕನ ಗಂಡ ಮಹಾಬಲೇಶ್ವರ ಈ ಹೇಳಿಕೆಯನ್ನ ಕೊಟ್ಟಿರೋದು. ಅನನ್ಯ ಮಗು ಬಗ್ಗೆ ಕುಟುಂಬದ ಯಾರಿಗೂ ಕೂಡ ಗೊತ್ತಿಲ್ಲ. ಸುಜಾತಾ ಧರ್ಮಸ್ಥಳದ ಒಂದು ಗ್ಯಾಂಗ್ ಜೊತೆ ಕೈ ಜೋಡಿಸಿದ್ದಾಳೆ. ಸುಜಾತಾಗೆ ಅಣ್ಣಪ್ಪನೇ ಶಿಕ್ಷೆ ಕೊಡ್ತಾನೆ ಅಂತ ಅಕ್ಕನ ಗಂಡ ಮಹಾಬಲೇಶ್ವರ ಹೇಳ್ತಾರೆ. ಎಂಟ್ರಲ್ಲಿ ಮದುವೆ ಆಗಿರುವಂಥದ್ದು. ಅಷ್ಟೊತ್ತಿಗೆ ನಿಮ್ಮ ಅಂದರೆ ಅಕ್ಕನಿಗೆ ಮದುವೆ ಆಗೋದಕ್ಕಿಂತ ಮೊದಲೇ ತಂಗಿಗೆ ಮದುವೆ ಆಗಿರಬೇಕಾಗಿತ್ತು, ಅಥವಾ ಆ ಬಗ್ಗೆ ಫ್ಯಾಮಿಲಿಯವ್ರಿಗೇನು ಗೊತ್ತಿರಲಿಲ್ವಾ? ಇಲ್ಲ, ಅದು ಮದುವೆ ಆಗಿದೆ ಸುಳ್ಳು. 83ರಲ್ಲಿ ಮದುವೆ ಆಗಲೂ ಇಲ್ಲ, ಅನನ್ಯ ಭಟ್ ಅನ್ನೋ ಹುಡುಗಿನೂ ಇಲ್ಲ. ಎಲ್ಲ ಸತ್ಯಕ್ಕೆ ದೂರವಾದ ವಿಷಯ ಇದು. ಈಗ ಮತ್ತೊಂದು ವಿಷಯ, ಅವರು ನಕ್ಸಲರ ಜೊತೆ ಸಂಪರ್ಕದಲ್ಲಿದ್ದರು ಅನ್ನುವಂಥದ್ದು ಯಾರೋ ಹೇಳಿದ್ರು ಅಂತದ್ದು. ಅಂದರೆ ಆ ಮಾಹಿತಿಯನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳುವಂಥದ್ದಾಗಲಿ, ಯಾರ ಜೊತೆ ಇದ್ದರು, ಎಲ್ಲಿದ್ದರು, ಆ ಪ್ರಯತ್ನಗಳೇನಾದರೂ ಆಯಿತಾ ನಿಮ್ಮಿಂದಾಗಲಿ ಅಥವಾ ಅವ್ರ ಫ್ಯಾಮಿಲಿಯಿಂದಾಗಲಿ? ಇಲ್ಲ, ನಮ್ಗೆ ಫೋನ್ ನಂಬರು ಇಲ್ಲ, ಯಾರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ ಸರ್. ಬಿಟ್ಟು ಫ್ಯಾಮ್ಲಿಯಿಂದ ದೂರ ಮಾಡಿಬಿಟ್ಟಿದ್ದಾರೆ. ಅವರು ಕೊಟ್ಟಂಥ ದೂರಿನಲ್ಲಿ ನಾನು ಕೋಲ್ಕತ್ತಾದ CBIಯಲ್ಲಿ ಸ್ಟೆನೋ ಆಗಿ ಕೆಲಸ ಮಾಡ್ತಾ ಇದ್ದೆ ಅನ್ನುವಂಥದ್ದು. ಅಂದರೆ ಅವರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಯಾವಾಗ CBIಗೆ ಕೆಲಸಕ್ಕೆ ಸೇರಿದ್ರು, ಎಷ್ಟು ವರ್ಷ ಕೆಲಸ ಮಾಡಿದರು? ಇದು ಸರ್ ಸತ್ಯಕ್ಕೆ ದೂರವಾದ. SLC ಆದವರಿಗೆ ಸ್ಟೆನೋ ಮಾಡಲಿಕ್ಕಾಗಲ್ಲ. ಅವಳು CID ಆಫೀಸ್ನಲ್ಲಿ ಕೆಲಸಕ್ಕಿದ್ದಂತ ಹೇಳಿದ್ದು ಸತ್ಯಕ್ಕೆ ದೂರವಾದ ವಿಷಯ ಇದು. ಅನನ್ಯ ಭಟ್ಟು ಯಾವ ವರ್ಷದಲ್ಲಿ ಹುಟ್ಟಿದ್ದು, ನೀವು ಯಾವ ವಯಸ್ಸಲ್ಲಿ ನೋಡಿದ್ರಿ, ಅಥವಾ ಈ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬಂತ, ಅಥವಾ ನೀವೇನಾದರೂ ಹುಡುಕೋ ಪ್ರಯತ್ನಗಳಾಯ್ತಾ? ಆ ಮಗುವನ್ನ ನೀವು ಕೊನೆ ಬಾರಿ ನೋಡಿದ್ದೆ ಅವಾಗ? ಮಗುವೂ ನೋಡಿಲ್ಲ. ಕಳೆದೋದವಾಗಿಂದ ಏನೇ ಆದರೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಮಗು ಅಂತ ಗೊತ್ತಾಗೋದು. ಕಂಪ್ಲೇಂಟೇ ಕೊಟ್ಟಿಲ್ವಲ್ಲ ಸರ್ ಇವರಿಗೆ. ಮಕ್ಕಳಾಗಿದ್ದ ವಿಷಯ ಆಗಲಿ ಕೇಳಿದ್ರೆ ಬೇರೆ ಯಾರೋ ನಮ್ಮ ಸ್ನೇಹಿತರು ಸುಟ್ಟಾಕಿದಾರಂದು, ಇದು ಕೂಡ ಸತ್ಯಕ್ಕೆ ದೂರವಾಗಿದ್ದು. ಅಂದರೆ ಆ ಮಗು ಅಂದರೆ ಅನನ್ಯ ಭಟ್ ಫೋಟೋನಾದರೂ ನೋಡಿದಿರಿ ನೀವು ಯಾವಾಗ? ಇವರಿಗೂ ಮಕ್ಕಳಾಗಿದ್ದ ವಿಷಯನೇ ಗೊತ್ತಿಲ್ಲ ಇವರಿಗೆ. ಆದರೆ ಈ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಕೋಲ್ಕತ್ತಾದಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಮನೆಗೆ ಬೆಂಕಿ ಬಿತ್ತು, ದಾಖಲೆಗಳು ಸುಟ್ಟೋಗಿದ್ದಾವೆ ಅಂತ ಹೇಳ್ತಾರೆ. ಇದು ಯಾವಾಗ ಆಗಿದ್ದು? ಕೋಲ್ಕತ್ತಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮನೆ ಸುಟ್ಟೋಗಿದೆ ಅಂತ ಏನು ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಇವರಿಗೂ ಅದರ ಮಾಹಿತಿ ಗೊತ್ತೇ ಇಲ್ಲ ನಮಗೆ. 1988ರಲ್ಲಿ ನೀವು ಅವ್ರನ್ನ ಮೊದಲು ನೋಡುವಂಥದ್ದು. ಸೊ ಆರಂಭದ ದಿನಗಳಲ್ಲಿ ಅವರು ಹೇಗಿದ್ದರು, ಅವರ ಎಜುಕೇಷನ್ ಏನು, ಅಥವಾ ಫ್ಯಾಮಿಲಿ ಜೊತೆ ಹೇಗೆ ಗುರುತಿಸ್ಕೊಂಡಿದ್ರು ಅವರು? ಫ್ಯಾಮಿಲಿ ಜೊತೆಗೆ ಅವರು ಯಾವನ್ನೂ ಗುರ್ಸ್ಕೊಂಡೇ ಇಲ್ಲ. ಯಾವುದೇ ಒಂದು ಎಜುಕೇಷನಿಗೆ ಕೆಲಸ ಸಿಕ್ಕಬೇಕಾದ್ರೆ 18 ವರ್ಷ ಆಗಿರಬೇಕು. 2003ರಲ್ಲಿ ಮಕ್ಕಳಾಗಿದೆ ಅಂತಂದರೆ ಆವಾಗ ಮಗು ಯಾವ ಇದರಲ್ಲಿ ಜನಿಸಿರಬೇಕು. ಇದು ಸತ್ಯಕ್ಕೆ ದೂರವಾದ ಸುಳ್ಳು. ಅಂದರೆ ನೀವು 88ರಲ್ಲಿ ಮದುವೆ ಆಗ್ತೀರಿ, 88ರಲ್ಲಿ ಅಂದರೆ ಅದಕ್ಕಿಂತ ಮೊದಲೇ ಅನನ್ಯ ಭಟ್ ಹುಟ್ಟಿದ್ರೆ ಮಾತ್ರ 2003ರಲ್ಲಿ MBBS ಸೇರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೀವು ಮದುವೆ ಆದಂಥ ಸಂದರ್ಭದಲ್ಲಿ ಅವರು ಅಂದರೆ ನಿಮ್ಮ ಮನೆಯವರ ಮನೆಯಲ್ಲೇ ಇದ್ದರು, ಅಂದರೆ ಅವ್ರ ಊರಲ್ಲೇ ಇದ್ದರು. ಅಂದರೆ ಅವಾಗೇನು ಮದುವೆ ಆಗಲಿ ಮಕ್ಕಳಾಗಲಿ ಆಗಿರಲಿಲ್ಲ. ನಾವು ನನ್ನ ಮನೆಗೆ ನಾನು ಇವಳನ್ನು ಅಕ್ಕನ ಕರ್ಕೊಂಬಂದ್ರ ಮೇಲೆ ಅವ್ರ ಪರಿಕದಲ್ಲಿ ಅವಳು ಆಡಿದ್ದೇ ಆಟ. ಯಾರೂ ಕಂಟ್ರೋಲ್ ಮಾಡಲ್ಲ. ಅವ್ರ ತಂದೆ ಎಲ್ಲ ಪೂಜೆಗೆ ಹೋಗ್ತಾರೆ, ಇವಳು ಬೇಕಾಬಿಟ್ಟು ಉಡುಪಿ ಮಣಿಪಾಲ ತಿರುಗ್ತಾ ಇರೋದು ಅಂತ ವರ್ತಮಾನ ಬಂದಿತ್ತು. ಅಂದರೆ 2003ರಲ್ಲಿ
MBBS ಅನ್ನು ಓದಬೇಕು ಅಂದರೆ ಕನಿಷ್ಠ 18-19 ವರ್ಷ ಆಗಿರಬೇಕು. ಇದು ಹೆಂಗೆ ಸಾಧ್ಯ ಆಯಿತು ಅಂತ? ಇದು ಸತ್ಯಕ್ಕೆ ದೂರವಾದ ವಿಷಯ, ಸಾಧ್ಯನೇ ಇಲ್ಲ ಅದು. ಅನನ್ಯ ಭಟ್ ಅನ್ನೋ ಹುಡುಗಿ ಮಗಳಿದೆ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಈವರೆಗೂ ಯಾರಿಗೂ ಗೊತ್ತಿಲ್ಲ. ನೀವು ನೋಡಿಲ್ಲ ಅಥವಾ ಈ ಕಂಪ್ಲೇಂಟ್ ಬರೋದಕ್ಕಿಂತ ಮೊದಲು ಅನನ್ಯ ಭಟ್ ಅನ್ನುವ ಮಗುವಿನ ಅಥವಾ ಬಾಲಕಿಯ ವಿಚಾರದಲ್ಲಿ ಏನು ಇಲ್ಲಿ ಯಾವಾಗಲೂ ಏನು ಕೇಳಲೇ ಇಲ್ವಾ, ಮಾತಾಡಲೇ ಇಲ್ವಾ? ಫ್ಯಾಮಿಲಿಯಲ್ಲಿ ಯಾರೂ ಕೇಳೋಕ್ಕೆ ಹೋಗಿಲ್ಲ ಸರ್. ಅಂದರೆ ಇಡೀ ಫ್ಯಾಮಿಲಿಯಿಂದ ಸಂಪೂರ್ಣ ಸಂಪರ್ಕ ಕಡಿತ ಆಗಿತ್ತು. ಕಡಿತಂದ್ರೆ ಒಂದು ಟೈಮಲ್ಲಿ ನಕ್ಸಲರ ಜೊತೆ ತೀರೋಗಿದ್ದರನ್ನು ಕೂಡ ಪ್ರಮೇಯ ಬಂದಿತ್ತು. ಇಲ್ಲ, ಯಾರಿಗೂ ಕಾಣಿಸ್ತಾ ಇಲ್ವಲ್ಲ. ಈಗ ಇತ್ತೀಚೆಗೆ 1 ವರ್ಷದಿಂದ ಟಿ ವಿನಲ್ಲಿ ಬಂದವಾಗ ಯೂಟ್ಯೂಬಲ್ಲಿ ಒಂದು ಸರಿ ನೋಡಿದ್ದು. ನಮ್ಮ ಮಿಸ್ಸಸ್ಸಿಗೆ, ನೋಡು ನಿನ್ನ ತಂಗಿ ಹಿಂಗೆ ಬರ್ತಾ ಇದ್ದಾಳೆ, ಫೋಟೋ ಸುಳ್ಳು ಸತ್ತೋಗಿ ಆಯ್ತಂದು. ಈಗ ಧರ್ಮಸ್ಥಳದ ಯಾರೋ ಒಂದು ಗ್ಯಾಂಗ್ ಜೊತೆಗೆ ಸೇರಿಕೊಂಡು ದೇವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಮಾಡ್ತಾಯಿದ್ದಾಳೆ. ಅವಳಿಗೆ ಅಣ್ಣಮ್ಮನೇ ನೋಡ್ಕೊಳ್ಳೋದು, ನಮ್ಮ ಅಣ್ಣಪ್ಪ ದೇವರನ್ನೇ ನೋಡಿಕೊಂಡು ಅವಳಿಗೆ ಶಿಕ್ಷೆ ಕೊಡ್ತಾರೆ 100ಕ್ಕೆ 100. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.